ಪೋಷಕರೇ ಮಕ್ಕಳ ಕೈಲಿ ಯಾವುದೇ ವಸ್ತು ಕೊಡುವ ಮುನ್ನ ಬಹಳ ಎಚ್ಚರಿಕೆಯನ್ನು ತಾವು ವಹಿಸಬೇಕಾಗುತ್ತೆ. ಸುಣ್ಣದ ಡಬ್ಬಿಯನ್ನ ನುಂಗಿ 9 ತಿಂಗಳ ಕಂದಮ್ಮ ಅಸುನೂಗಿರುವಂಥದ್ದು. ಪೋಷಕರೇ ನಿಜಕ್ಕೂ ಎಚ್ಚರಿಕೆಯನ್ನ ವಹಿಸಿ ಯಾವುದೇ ವಸ್ತು ಕೊಡುವ ಮುನ್ನ ಮಕ್ಕಳ ಕೈಲಿ ಕೊಟ್ರೆ ಏನಾಗುತ್ತೆ ಅಂತ ಅನ್ನೋದಕ್ಕೆ ಸುಣ್ಣದ ಡಬ್ಬಿಯನ್ನ ನುಂಗಿ 9 ತಿಂಗಳ ಕಂದಮ್ಮ ಅಸುನೂಗಿರುವಂಥದ್ದು. ವಿಜಯಪುರದ ತಿಕೋಟಾದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ವಿಶ್ವನಾಥ ತಾಳಿಕೋಟೆ ಎಂಬುವರ ಮಗು ಮಲ್ಲು ಸಾವನ್ನಪ್ಪಿದ್ದಾರೆ. ಸುಣ್ಣದ ಡಬ್ಬಿ ನುಂಗುತ್ತಾ ಇದ್ದಂತೆ ಆಸ್ಪತ್ರೆಗೆ ದಾಖಲಿಸಿದ್ರು ಪೋಷಕರು. ಆದರೆ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲೇ ಅದು 9 ತಿಂಗಳ ಹಸುಗೂಸು ಮಗು ಅಸುನೀಗಿದೆ. ಹಾಗಾಗಿ ಬಹಳ ನಿಗಾ ವಹಿಸಬೇಕಾಗತ್ತೆ. ಮಕ್ಕಳ ಕೈಯಲ್ಲಿ ಯಾವುದೇ ವಸ್ತು ಕೊಡೋ ಮುನ್ನ ನೀವು ಕೊಡಬೇಕು ಅಂತಿಲ್ಲ, ಸುತ್ತಮುತ್ತಲು ಎಲ್ಲೇ ಇದ್ರೂ ಸಾಕು ಅವು ಕೈಗೆ ತೆಗೆದುಕೊಂಡು ಬಿಡುತ್ತವೆ. ಸುಣ್ಣದ ಡಬ್ಬಿಯನ್ನ ನುಂಗಿ ಈಗ 9 ತಿಂಗಳ ಕಂದಮ್ಮ ಅಸುನೀಗಿರುವಂಥದ್ದು. ವಿಜಯಪುರದ ತಿಕೋಟಾದಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಮುದ್ದು ಕಂದಮ್ಮ ಸಾವಿಗೀಡಾಗಿರುವಂಥದ್ದು ಸುಣ್ಣದ ಡಬ್ಬಿಯನ್ನ ನುಂಗಿ. ವಿಶ್ವನಾಥ ತಾಳಿಕೋಟೆ ಎನ್ನುವವರ ಮಗು ಇದು. ಹಾಗಾಗಿ ಮಕ್ಕಳ ಕೈಯಲ್ಲಿ ಯಾವುದೇ ವಸ್ತು ಕೊಡೋ ಮುನ್ನ ಅಥವಾ ಮಕ್ಕಳು ಆಡುವಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಏನಿದೆ ಅನ್ನೋದರ ಬಗ್ಗೆ ಎಚ್ಚರಿಕೆ ಇರಲಿ. ತಾವು ಎಚ್ಚರಿಕೆ ವಹಿಸ್ತೀರಿ ನಿಜ, ಆದರೂ ಕೂಡ ಎಲ್ಲೋ ಕಣ್ತಪ್ಪಿ ಆಗುವಂತಹ ಪ್ರಮಾದದಿಂದಾಗಿ ಬಹುದೊಡ್ಡದಾದಂತಹ ನೋವು ಸಂಭವಿಸುತ್ತೆ. 9 ತಿಂಗಳ ಹಸುಗೂಸು ಸಾವನ್ನಪ್ಪಿರುವಂಥದ್ದು.